ನೀರಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ. ಎಲ್ರಿಗೂ ನಮಸ್ಕಾರ. ನಾನು ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಬಂದು ಸುಮಾರು ಎರಡೂವರೆ ವರ್ಷಗಳಾಗಿದೆ. ನಾನು ಬಂದಾಗಲಿಂದನೂ ಒಂದು ಕೊರಗಿತ್ತು. ನಮ್ಮ ಗ್ರಾಮೀಣ ಭಾಗದ ಈ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಷನ್ ಸಿಗ್ತಾ ಇಲ್ವಲ್ಲ ಅಂಥೇಳಿ ಆ ಒಂದು ಕೊರಗು ಈ ದಿನ ನೀಗ್ತಾ ಇದೆ. ಕಾರಣ ಇದಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಂಘದವರ ಸಹಕಾರದಿಂದ ಅವರು ತಮಗೆ ಪರಿಚಯ ಇದ್ದಂತಹ ಒಂದು ಹುಲಳ್ಳಿ ಕಾರ್ಯಗ್ರಾಮದ ಕರ್ನಾಟಕ ಮೈನ್ಸ್ ಲಿಮಿಟೆಡ್ ಕಾರ್ಪೊರೇಷನ್ ಅವರ ವತಿಯಿಂದ ಕಂಪ್ಯೂಟರ್ ಕೊಡೋದಕ್ಕೆ ತುಂಬ ಶ್ರಮವನ್ನು ವಹಿಸಿದ್ದಾರೆ. ಹಾಗೂ ನವಿಲೂರು ಗ್ರಾಮ ಪಂಚಾಯತಿಯಿಂದನೂ ಕೂಡ ನಮಗೆ ಸಿಸ್ಟಮ್ಗಳು ಬಂತು. ಹಾಗಾಗಿ ಮಕ್ಕಳಿಗೆ ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ದೊರೆಯುತ್ತದೆ. ಇದಕ್ಕೋಸ್ಕರ ತುಂಬ ಸಂತೋಷ ಆಗ್ತಾಯಿದೆ. ನಮಸ್ಕಾರ, ನನ್ನ ಹೆಸರು ರೂಪಶ್ರೀ. ಈ ಶಾಲೆಯಲ್ಲಿ ನಾನು ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು 2023 ಜೂನ್ ತಿಂಗಳಲ್ಲಿ ಬಂದೆ. ಈ ಶಾಲೆ ಸಾಕಷ್ಟು ಸವಾಲುಗಳನ್ನು ನಮಗೆ ತೋರಿಸ್ತು. ಬಂದಾಗ ಸಾಕಷ್ಟು ಸಮಸ್ಯೆಗಳಿದ್ದಂತಹ ಶಾಲೆ. 6 ಕೊಠಡಿಗಳಿದ್ದರೂ ಕೂಡ ಬಳಕೆ ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ನಾವು ನೋಡಿದ್ವಿ. ಈಗ ಸಾಕಷ್ಟು ಸುಣ್ಣ ಬಣ್ಣ ಆಗಿದೆ. ಶಾಲೆ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇದೆ ಹಸಿರಿಂದ. ಮತ್ತು ಹಲವಾರು ದಾನಿಗಳಿಂದ, ನಮ್ಮ ಶಿಕ್ಷಕರ ಸಹಕಾರದಿಂದ ನಮಗೆ ಶಾಲೆಗೆ ಸಹಾಯ ಮಾಡಿರೋದ್ರಿಂದ ಕಂಪ್ಯೂಟರ್ ಲ್ಯಾಬ್ ಆಗಿದೆ. 6 ಕಂಪ್ಯೂಟರ್ಗಳಿವೆ ಮತ್ತು ಪ್ರೊಜೆಕ್ಟರ್ಗಳನ್ನ ಬಳಸ್ತಾ ಇದ್ದೀವಿ. ಹೀಗಾಗಿ ನಮ್ಮ ಕಲಿಕೆ ಮತ್ತು ಮಕ್ಕಳ ಕಲಿಕೆ ಮತ್ತು ಬೋಧನೆ ತುಂಬ ಸುಲಭವಾಗಿದೆ. ಮಕ್ಕಳೇ, ಅಧ್ಯಾಯ 16ರ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತೆ ಹಿಂದಿನ 2 ಅವಧಿಗಳಲ್ಲಿ ಬರ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಒಂದು ಪುಸ್ತಕ ಮತ್ತು ಪೆನ್ನು ರೆಡಿ ಇದೆಯಲ್ಲ. ಇವತ್ತಿನ ಈ ಅವಧಿಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯಗಳನ್ನ ನಿಮಗೆ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಕೀನಾ ಮಜೀದ್. ನಾನು ಈ ಶಾಲೆಗೆ ಬಂದು ಸುಮಾರು 2.5 ವರ್ಷಗಳ ಕಾಲ ಆಯಿತು. ನಾವು ಬಂದಾಗ ಈ ಶಾಲೆಯಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಶಾಲಾ ಕಟ್ಟಡಗಳಾಗಿರಬಹುದು, ಪಾಠೋಪಕರಣಗಳ ಬಗ್ಗೆ ಆಗಿರಬಹುದು, ಸ್ವಲ್ಪ ಸವಾಲುಗಳಿದ್ವು. ಆದರೆ ಈಗ ಡಿಜಿಟಲೀಕರಣದಿಂದಾಗಿ ನಮ್ಮ ಒಂದು ಶಾಲೆಯ ಒಂದು ಬೋಧನಾ ಒಂದು ಕ್ರಮ ಬಹಳ ಸುಲಭವಾಗಿದೆ. ನಮ್ಮ ಶಾಲಾ ಶಿಕ್ಷಕರ ಸಹಕಾರ ಇರಬಹುದು, ಹಾಗೂ ನಮ್ಮ ಮುಖ್ಯ ಶಿಕ್ಷಕರ ಸಹಕಾರ, ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಹಾಗೂ ದಾನಿಗಳಿಂದಾಗಿ ನಮ್ಮ ಶಾಲೆಯು ಸುಣ್ಣ ಬಣ್ಣಗಳಿಂದ, ತಂತಿ ಬೇಲಿಯಿಂದ, ಮುಖ್ಯವಾಗಿ ಕಂಪ್ಯೂಟರ್ ಲ್ಯಾಬ್ ಹಾಗೂ ಪ್ರೊಜೆಕ್ಟರ್ನಿಂದಾಗಿ ನಮ್ಮ ಪಾಠ ಬೋಧನೆಗೆ ಬಹಳ ಸಹಕಾರಿಯಾಗಿದೆ. ನನ್ನ ಹೆಸರು ಗುರುರಾಜ್ ಅಂತ. ಈ ಶಾಲೆಗೆ ಶಿಕ್ಷಕನಾಗಿ ಬಂದು ಸುಮಾರು 21 ತಿಂಗಳು ಕಳೀತಾ ಬಂತು. 21ನೇ ಶತಮಾನದಲ್ಲಿ 21 ತಿಂಗಳು ಈ ಶಾಲೆಯಲ್ಲಿ ಕಳೆದಿರೋದು ನಿಜಕ್ಕೂ ಖುಷಿಯಾಗ್ತಾ ಇದೆ. ಯಾಕೆಂತಂದರೆ ಈ ಶಾಲೆಯಲ್ಲಿ ಬಂದಾಗ ಜನರ ಒಪಿನಿಯನ್ನು, ಮಕ್ಕಳ ಒಪಿನಿಯನ್ನು ಎಲ್ಲ ನೋಡಿದಾಗ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಬಟ್ ನಮ್ಮ ಅದೃಷ್ಟಕ್ಕೆ ಶಾಲೆಯಲ್ಲಿ ತುಂಬ ಒಳ್ಳೆಯ ಶಿಕ್ಷಕ ವರ್ಗ ಮತ್ತು ಮುಖ್ಯ ಶಿಕ್ಷಕರು ಸಿಕ್ಕಿದ್ರು. ಊರಿನ ಗ್ರಾಮಸ್ಥರ ಸಪೋರ್ಟ್ ಕೂಡ ಅದೇ ರೀತಿಯಲ್ಲಿದೆ. ಮಕ್ಕಳಲ್ಲಿ ಅಷ್ಟೇ ಸೃಜನಶೀಲತೆಯನ್ನು ನೋಡಿದ್ವಿ. ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯ ಶಿಕ್ಷಣ, ಭವಿಷ್ಯದ ನಿರ್ಮಾಣ ಅಂತ ಏನು ಘೋಷವಾಕ್ಯ ಇದೆಯೋ ಅದು ಪ್ರಸ್ತುತ ನಮ್ಮ ಶಾಲೆಗೆ ಅನ್ವಯ ಆಗ್ತಾ ಇದೆ. ಯಾಕೆಂದರೆ ಈ ಮೊದಲು ನಾವು ಏನನ್ನು ನೋಡಿದ್ವಿ ಶಾಲೆಯಲ್ಲಿ, ಈಗ ಏನು ನಮ್ಮ ಗುರಿಯನ್ನು ಹಾಕ್ಕೊಂಡು ಮುಂದುವರಿತಾ ಇದ್ದೀವಿ ಅದನ್ನು ಪ್ರಸ್ತುತಪಡಿಸ್ತಾ ಇದೆ ನಮ್ಮ ಕಂಪ್ಯೂಟರ್ ಲ್ಯಾಬೊರೇಟರಿ. ಈ ಕಂಪ್ಯೂಟರ್ ಕ್ಲಾಸಸ್ಸನ್ನು ಇಲ್ಲಿ ಶುರು ಮಾಡುವಂತಹ ಒಂದು ಟಾಸ್ಕನ್ನು ತಗೊಂಡು ಅದರಲ್ಲಿ ಜಯಶೀಲರಾಗಿದ್ದೀವಿ ಎಲ್ಲರೂ. ಇದಕ್ಕೆ ಹಲವಾರು ದಾನಿಗಳು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಗ್ರಾಮಸ್ಥರು, ನಮ್ಮ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕ ವರ್ಗ ಮತ್ತು ನಮ್ಮ ನೆಚ್ಚಿನ ಮಕ್ಕಳೆಲ್ಲರೂ ಕೂಡ ನಮಗೆ ತುಂಬ ಒಂದು ಸಹಕಾರವನ್ನು ಕೊಟ್ಟಿರೋದು ಬಹಳ ಶ್ಲಾಘನೀಯವಾಗಿದೆ. ಹೀಗಾಗಿ ಮಕ್ಕಳು ಥಿಯರಿಟಿಕಲಾಗಿ ಏನು ಕಲಿತಾರೋ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸನ್ನು ಕೂಡ ತಗೊಳ್ಳಿ ಅನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದೀವಿ ಎಲ್ಲರೂ. ಹಾಗಾಗಿ ಒಂದು ಮಗುವಿನ ಶೈಕ್ಷಣಿಕ ಬೆಳವಣಿಗೆಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪೂರೈಸೋದಕ್ಕೆ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಶಿಕ್ಷಕ ವರ್ಗದವರು, ಮುಖ್ಯ ಶಿಕ್ಷಕರು ಹಾಗೂ ಮಕ್ಕಳ ಒಂದು ಸೃಜನಶೀಲತೆ ನಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾ ಇದೆ. ಹೀಗಾಗಿ ಇದು ಇದೇ ರೀತಿ ಮುಂದುವರಿಲಿ, ನಮ್ಮ ಗುರಿಯನ್ನು ನಾವು ಮುಟ್ಟುತ್ತೀವಿ ಖಂಡಿತ ಅನ್ನೋ ಭರವಸೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಈ ಗ್ರಾಮದಲ್ಲಿ ನನಗೆ ಮುಖ್ಯವಾಗಿ ಹಿರಿಯ ವಿದ್ಯಾರ್ಥಿಗಳ ರೀತಿಯಲ್ಲೇ ಜನಪ್ರತಿನಿಧಿಗಳು
ಹಾಗೂ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ಗ್ರಾಮಸ್ಥರು, ಯಜಮಾನರುಗಳು ಮತ್ತು ನಮ್ಮ STMC ಎಲ್ಲರೂ ಕೂಡ ತುಂಬ ಅಭಿಮಾನದಿಂದ ಕೈ ಜೋಡಿಸ್ತಾ ಇದ್ದಾರೆ. ಇದೇ ರೀತಿ ಅವರ ಒಂದು ಕೈ ಜೋಡಿಸುವಿಕೆ ಸಾಗಲಿ ಅಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ.